ಸಾವಿಗೆ ನ್ಯಾಯನ ಕೊಡ್ತಕ್ಕಂಥದ್ದು ಕೆಲಸ ಆಗ್ತದೆ ನಮಗೆ. ಅದು ನನ್ನ ಡ್ಯೂಟಿ ಆಗ್ತದೆ. ಅದನ್ನು ನಾನು ಏನಿದೆ ಅದನ್ನು ಮಾಡ್ತೀನಿ. ನೋಡೋಣ, ಅದನ್ನು ಈಗ ನೆಕ್ಸ್ಟ್ ತೊಗೊಳ್ಬೇಕು. ಅದನ್ನ ದಟ್ಸ್ ವಾಟ್ ಐ ಹ್ಯಾವ್ ಟೋಲ್ಡ್. ಅದನ್ನು ಕಾನೂನು ರೀತಿಯಲ್ಲಿ ಯಾವ ರೀತಿ ಅವ್ರಿಗೆ ಸಹಕಾರ ಮಾಡ್ಬೋದು ಮಾಡೋಣ. ವೈಯಕ್ತಿಕವಾಗೂ ಕೂಡ ಮಾಡೋದು ನಾವೆಲ್ಲ ಸ್ನೇಹಿತರೆಲ್ಲ ಮಾಡ್ತೀವಿ. ಎಲ್ಲೊಂದು ಕಡೆ ಇದು ಭ್ರಷ್ಟಾಚಾರ ಈ ಒಂದು ಎಲ್ಲವೂ ನೋಡಿ, ಯಾವುದೇ ಸಾವು ಯಾವುದೇ ಕುಟುಂಬದಲ್ಲಿ ಯಾವುದೇ ವ್ಯಕ್ತಿಗೆ ಯಾವುದೇ ಸಂದರ್ಭದಲ್ಲಿ ತಪ್ಪು ಮಾಡಿಯೋ ಒಳ್ಳೇದು ಮಾಡಿಯೋ ಏನೇ ಮಾಡಿದ್ರೂ ದುಃಖನೇ. ಅಲ್ಲ ಹೇಳ್ತೀನಿ ಸಾವಾದಾಗ ದುಃಖನೇ. ಆ ಸಂದರ್ಭದಲ್ಲಿ ಅದನ್ನು ರಾಜಕೀಯವಾಗಿ ಬಳಸಿ ಅದನ್ನು ಮಾತೆತ್ತಿದ್ರೆ ಇಲ್ಲ ರಾಜೀನಾಮೆ ಕೊಡಿ, ಮಾತೆತ್ತಿದ್ರೆ ಭ್ರಷ್ಟಾಚಾರ ಆಯ್ತು. ಈ ಗ್ಯಾರಂಟಿ ಎಲ್ಲ ಕೊಡ್ತಾ ಇದೀವಲ್ಲ, ಅದೆಲ್ಲ ಭ್ರಷ್ಟಾಚಾರದ ಹಣದಿಂದನೇ ಹೋಗ್ತಾ ಇದೆಯಾ? ಏನು ಮಾತಾಡ್ತಾ ಇದ್ದಾರೆ ಇವರು? ಭ್ರಷ್ಟಾಚಾರ ಕಮ್ಮಿ ಆಗಿದೆ, ಯಾಕೆಂದರೆ ಹೋಗ್ತಾ ಇಲ್ಲ. ಇದನ್ನು ಮಾತಾಡಬೇಕಲ್ಲ. ನೀವು ಮಾಧ್ಯಮದವ್ರು ಹಾಕಿ ಅದರೊಳಗೆ ಯಾವನ್ ಕಮಿಷನ್ ತಗೊಂಡ್ರಂತೆ. ಸುಮ್ಮನೆ ಎಲ್ಲದಕ್ಕೂ ರಾಜಕೀಯ ಬಣ್ಣ ಬಳಸಿ ಏನೋ ಒಂದು ಸ್ವಾರ್ಥದ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಹಗುರವಾಗಿ ಅದು ತಪ್ಪಾಗ್ತದೆ. ಒಂದು ಜವಾಬ್ದಾರಿತ್ವಾಗಿರ್ತಕ್ಕಂಥ ಆಯ್ಕೆ ಆಗಿರ್ತಕ್ಕಂಥ ಒಂದು ಸರ್ಕಾರ ಇದು. ಜನರ ಆಶೀರ್ವಾದದ ಮೇಲೆ ಆಗಿದೆ, ಯಾವುದೋ ಬಿಸ್ನೆಸ್ ಮಾಡಿದ್ಲಲ್ಲ, ವಿಶ್ವಾಸದ ಮೇಲೆ. ಹೇಳಿದ ತಕ್ಷಣ ಅವ್ರು ಹೇಳಿದಕ್ಕೆಲ್ಲ ಉತ್ತರ ಕೊಡೋದಕ್ಕೂ ನಾವಿಲ್ಲ ಇಲ್ಲಿ. ಅವ್ರು ಹೇಳ್ತಾನೆ ಇರ್ತಾರೆ, ಅದಕ್ಕೆಲ್ಲ ಉತ್ತರ ಕೊಡೋದಕ್ಕಾಗೋದಿಲ್ಲ. ಇಲ್ಲೊಂದು ತಪ್ಪಾಗಿದ್ದು ಒಂದು ಘಟನೆ ಆಗಿದೆ, ಆ ಘಟನೆಗೆ ನ್ಯಾಯ ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ, ನಮ್ಮ ಸರ್ಕಾರದ ಜವಾಬ್ದಾರಿ. ಅದನ್ನು ನಾನು ಮುಂಚೂಣಿಯಲ್ಲಿ ಇದ್ದು ನಾನು ಮಾಡಿಕೊಡ್ತೀನಿ. 3 ಅಧಿಕಾರಿಗಳ ವಿರುದ್ಧ ಒಂದು ದೂರನ್ನು ಕೊಟ್ಟಿದ್ದಾರೆ, ಅದು ಇನ್ವೆಸ್ಟಿಗೇಷನ್. ನಾನು ಐ ಕಾಂಟ್ ಅಲ್ಲ ಅದು ಇನ್ನು ಇನ್ವೆಸ್ಟಿಗೇಷನ್ನು ಅಮಾನತ್ತು ಇವೆಲ್ಲ ಸ್ಟಾರ್ಟ್ ಆಗ್ತಾ 6 ಜನರಿಗೋ 3 ಜನರಿಗೋ ಅಂಥೇಳಿ ನಾನು ನನ್ನ ಕೇಸ್ ಡೆಪ್ತ್ ಹೋಗೋದಿಲ್ಲ. ಇಲ್ಲಿ ಒಂದು ದುರಂತ ನಡೆದು ಹೋಗ್ಬಿಟ್ಟಿದೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಘಟನೆ ನಡೆದೋಗಿದೆ, ಅದಕ್ಕೆ ನಾವು ಏನು ಮಾಡಬೇಕೋ ಆ ಜವಾಬ್ದಾರಿ ನಾನು ತಗೋಬೇಕು. ಓಕೆ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ ಎನ್ಡಿಎಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.